ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವಿದ್ಯಾರ್ಥಿಗಳೇ, ನಾನು ಇವತ್ತು ಹೇಳೋದಕ್ಕೆ ಬಂದಿರುವಂಥದ್ದು ಒಂದು ಖುಷಿ ಸುದ್ದಿ ಅಂತ ಹೇಳ್ಬೋದು. ಯಾಕಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಇದುವರೆಗೂ ಕೂಡ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರಲಿಲ್ಲ. ಹೌದು, ನನಗೆ ಬಹಳಷ್ಟು ಕಮೆಂಟ್ಗಳು ಬರ್ತಾ ಇದ್ದು, ಸರ್ ನನಗೆ ಈ ರೀತಿಯಾದಂಥ ಪ್ರಾಬ್ಲಮ್ ಬರ್ತಾ ಇದೆ, ಈ ರೀತಿಯಾದಂಥ ಪ್ರಾಬ್ಲಮ್ ಬರ್ತಾ ಇದೆ ಅಂತ. ನಾನು ಆದಷ್ಟು ಪ್ರಾಬ್ಲಮ್ಗಳಿಗೆ ಯಾವ ರೀತಿಯಾಗಿ ಸೊಲ್ಯೂಷನನ್ನು ಕಂಡುಕೊಳ್ಬೇಕು ಅನ್ನೋದನ್ನ ವಿಡಿಯೋ ಮೂಲಕ ಆಗ್ತಾ ಇದ್ದೆ. ಹಾಗೂ ಉಳಿದ ಎಲ್ಲ ಪ್ರಾಬ್ಲಮ್ಗಳನ್ನು ಕೂಡ ನಾನು ಕಮೆಂಟ್ ಬಾಕ್ಸ್ನಲ್ಲಿ ನೋಡಿದ್ದೀನಿ, ಹಾಗೂ ಅವುಗಳ ಮೇಲೂ ಕೂಡ ವಿಡಿಯೋಸನ್ನು ಹಾಕ್ತೀನಿ. ಅದಕ್ಕೆ ನೀವು ಕೂಡ ಅದನ್ನು ಸೊಲ್ಯೂಷನನ್ನು ಕಂಡುಕೊಂಡು ಅದಕ್ಕೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಆದರೆ ಭಾಳಷ್ಟು ಜನ ಕೇಳ್ತಾ ಇದ್ರು, ಸರ್ ಲಾಸ್ಟ್ ಡೇಟ್ ಬಂತು ಸರ್, ನಾಳೆನೇ ಲಾಸ್ಟ್ ಡೇಟ್ ಇದೆ, ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡಬೇಕು, ಇದುವರೆಗೂ ಅಪ್ಲೈ ಮಾಡಿಲ್ಲ ಅಂತ. ಹಾಗೂ ನಿಮಗೆಲ್ಲರಿಗೂ ಖುಷಿ ಸುದ್ದಿ ಏನಪ್ಪ ಅಂತಂದರೆ, ಇಲ್ಲಿ ನೀವು ಅಫಿಷಿಯಲ್ ಎಸ್ ಎಸ್ ಪಿ ವೆಬ್ಸೈಟ್ನಲ್ಲಿ ಬಂದು ನೋಡ್ಕೊಳ್ಬೋದು. ಲಾಸ್ಟ್ ಡೇಟನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಲ್ಲಿ ನೋಡ್ಕೊಳ್ಬೋದು, ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ, ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನಿರುತ್ತಲ್ಲ ಅವರಿಗೆ ಏನಿದೆ 31/10/2025 ಅಂತ ಮಾಡಿದ್ದಾರೆ. ಅಂದರೆ ಒಂದು ತಿಂಗಳವರೆಗಿನ ಕಾಲಾವಧಿಯನ್ನು ಹೆಚ್ಚಿಗೆ ಮಾಡಿದ್ದಾರೆ. ಹಾಗೂ ಇಲ್ಲಿ ಕೆಳಗಡೆ ನೋಡ್ಬೋದು, ಆಯುರ್ ವೈದ್ಯ ಇಲಾಖೆ ನಂತರ ಮ್ಯಾಟ್ರಿಕ್ ನಂತರದ ಏನಿರುತ್ತೆ ಅಲ್ಲ, ಅವ್ರಿಗೆ ಕೂಡ 30/11/25 ಅಂತ ಮಾಡಿದ್ದಾರೆ. ಅವ್ರಿಗೆ 2 ತಿಂಗಳುಗಳು ಎಕ್ಸ್ಟ್ರಾ ಇದೆ. ನಂತರ ತಾಂತ್ರಿಕ ಶಿಕ್ಷಣ ಇಲಾಖೆ ಮ್ಯಾಟ್ರಿಕ್ ನಂತರದ ಅವರಿಗೆ 30/11/25. ಇದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಎಲ್ಲ ನೋಡ್ಕೊಳ್ಬೋದು. ಒಟ್ಟಿನಲ್ಲಿ ಹೇಳಬೇಕಂದ್ರೆ, ನಿಮಗೆ ಈಗ ಸ್ಕಾಲರ್ಶಿಪ್ಪನ್ನು ಹಾಕೋದಕ್ಕೆ ಕಾಲಾವಧಿಯನ್ನು ಹೆಚ್ಚಿಗೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಿಮಗೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅನ್ನೋದನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅಂದರೆ ಈ ವಿಡಿಯೋ ಕೆಳಗಡೆ ತಿಳಿಸಿ. ಆ ಪ್ರಾಬ್ಲಮ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಹಾಗೂ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ತೀನಿ. ಇದೇ ರೀತಿಯಾದಂತಹ ಸ್ಕಾಲರ್ಶಿಪ್ನ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.